Karnataka government has passed a bill granting 4% of reservation to minorities and in public contracts. सर, आपने मुझे समय दिया और उसका उत्तर देने का। चंदन सर, मैं रिकॉर्ड पे कहना चाहता हूँ, उन्हीं के कांग्रेस पार्टी के सिटिंग डेप्यूटी चीफ ರಾಷ್ಟ್ರ ರಾಜಕೀಯದಲ್ಲೂ ಮುಸ್ಲಿಂ ಮೀಸಲಾತಿ ಕದನ, ಸರ್ಕಾರ ವಿಪಕ್ಷಗಳ ಗದ್ದಲಕ್ಕೆ ಸಾಕ್ಷಿಯಾದ ಉಭಯ ಸದನ, ರಾಜ್ಯಸಭೆ ಲೋಕಸಭೆ ಕಲಾಪ ಮುಂದೂಡಿಕೆ. ಬಿಜೆಪಿ ಏನ್ ಮಾತಾಡಿದ್ದಾರೆ, ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಪಟ ಸುಳ್ಳು. ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಫೇಲ್ಡ್ ಇನ್ ದರ್ ಬಜೆಟ್. ದೇ ಕುಡ್ ನಾಟ್ ಗಿವ್ ಎ ಗುಡ್ ಬಜೆಟ್. ಖಂಡಿತ ಕಾನೂನು ಹೋರಾಟ ನಾನು ನೋಡ್ತೀನಿ. ಪಿಸಿಎಂ ಸಂವಿಧಾನ ಬದಲಾವಣೆ ಹೇಳಿಕೆಯ ಕಿಚ್ಚು, ನಾನು ಹಾಗೆ ಹೇಳಿಯೇ ಇಲ್ಲ. ನಡ್ಡಾ ವಿರುದ್ಧ ಹಕ್ಕುಚ್ಯುತಿ ಮಂಡನೆಯ ಎಚ್ಚರಿಕೆ. ಮುಸ್ಲಿಂ ಮೀಸಲಾತಿ ವಿರುದ್ಧ ಬೀದಿಗಿಳಿದ ಬಿಜೆಪಿ, ಮೈಸೂರು, ಶಿವಮೊಗ್ಗ, ಬೆಳಗಾವಿಯಲ್ಲಿ ಪ್ರತಿಭಟನೆ, 18 ಶಾಸಕರ ಅಮಾನತಿಗೂ ಕೇಸರಿ ಪಡೆ ಕಿಡಿ. ಹನಿ ಟ್ರ್ಯಾಪ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬಾಂಬ್, ಶಾಸಕರು ಸಚಿವರಿಗೆ ಕದ್ದಾಲಿಕೆ ಆತಂಕ, ಹೈಕಮಾಂಡ್ ನಾಯಕರೆದುರು ಪ್ರಸ್ತಾಪ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ಶ್ರೀಲಕ್ಷ್ಮಿ ಕೂಡ ಇದ್ದಾರೆ. ನೋಡಿ, ಈ ಹನಿ ಟ್ರ್ಯಾಪ್ ವಿಚಾರ ಒಂದು ಕಡೆಯಲ್ಲಿ ಚರ್ಚೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಮೀಸಲಾತಿ ಫೈಟ್ ಇದೆಯಲ್ಲ, ಇದು ರಾಜ್ಯಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ರಾಜ್ಯಸಭೆಯಲ್ಲಿ ಇವತ್ತು ಮೀಸಲಾತಿ ವಿಚಾರವಾಗಿ ಸಂವಿಧಾನ ಬದಲಾವಣೆ ಮಾಡಿ ಮೀಸಲಾತಿಯನ್ನ ತರ್ತೀವಿ ಅನ್ನೋ ವಿಚಾರ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ, ಸಂಸತ್ನಲ್ಲೂ ಕೂಡ ಇದಿವತ್ತು ಪ್ರತಿಧ್ವನಿಸಿದೆ. ರಾಷ್ಟ್ರ ರಾಜಕೀಯದಲ್ಲೂ ಕೂಡ ಸಂವಿಧಾನ ಬದಲಾವಣೆಯ ಕದನ ಜೋರಾಗಿದೆ. ಸರ್ಕಾರ ವಿಪಕ್ಷಗಳ ಗದ್ದಲಕ್ಕೆ ಉಭಯ ಸದನ ಸಾಕ್ಷಿಯಾಗಿದೆ. ರಾಜ್ಯಸಭೆ ಲೋಕಸಭೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಹೇಳಿಕೆಯನ್ನ ಪ್ರಸ್ತಾಪಿಸಿ ಇವತ್ತು ಟಾಕ್ ಫೈಟ್ ಆಗಿದೆ. ಕಾಂಗ್ರೆಸ್ ಸಂವಿಧಾನ ವಿರೋಧಿ ಅಂತೇಳಿ ಬಿಜೆಪಿ ಸಂಸದರು ಕಿಡಿಕಾರ್ತಾರೆ. ಬಿಜೆಪಿ ಕಾಂಗ್ರೆಸ್ ಸಂಸದರ ವಾಕ್ಸಮರ, ಇದರ ನಡುವೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ನೋಡಿ, ಇವತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಆಗಿದೆ. ಮುಸ್ಲಿಮರಿಗೆ 4% ಮೀಸಲಾತಿಯನ್ನ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರ. ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಸಂವಿಧಾನವನ್ನ ಬದಲಾವಣೆ ಮಾಡಿ ಆದ್ರೂ ಕೂಡ ನಾವು ಮೀಸಲಾತಿಯನ್ನ ಕೊಡ್ತೀವಿ ಅನ್ನೋ ವಿಚಾರ. ಅದಾದ ನಂತರ ಇವತ್ತು ರಾಜ್ಯಸಭೆಯಲ್ಲಿ ಈ ವಿಚಾರ ಪ್ರತಿಧ್ವನಿಸಿದ ಹಾಗೆ ಸದನವನ್ನ ಮುಂದೂಡಿಕೆ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಆ ಮೂಲಕ ಡಿಕೆ ಶಿವಕುಮಾರ್ ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಇವತ್ತು ಜೆಪಿ ನಡ್ಡಾ ಅವರು ರಾಜ್ಯಸಭೆಯಲ್ಲಿ ಈ ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದನ್ನ ಪ್ರಸ್ತಾಪಿಸಿ ಏನ್ ಹೇಳಿದ್ರು? ಸಂವಿಧಾನ ಬದಲಾವಣೆ ವಿಚಾರ ಹೇಗಾಯ್ತು ಪ್ರಸ್ತಾಪ? ಬನ್ನಿ ನೋಡೋಣ.